ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕ್ಷಮೆಯನ್ನು ಕೋರುತ್ತಿದ್ದೇನೆ. ಯಾಕಂದರೆ ಈಗಾಗಲೇ ನಾವು ಕನ್ನಡ ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡಲಾಗಿದೆ. ರೀಸನ್ ಇಷ್ಟೇ, ನಿಮಗೂ ಕೂಡ ಆಶ್ಚರ್ಯ ಅನಿಸ್ಬೋದು ಅಥವಾ ಪಾಠ ಕೇಳೋ ಟೈಮಲ್ಲಿ ಹೇಳಿರ್ತಾರೆ ನಿಮ್ಮ ಲೆಕ್ಚರರ್ಸ್ಗಳು. ಈಗ ರಾಮಾಯಣ ಇದೆ ಅಲ್ವಾ, ಸುಮಾರು ರೀಸನ್ ಯಾಕೆ ಡಿಲೀಟ್ ಮಾಡಿದೆ ಅಂದರೆ ರಿಲೇಷನ್ಶಿಪ್ ಆಫ್ ಸೀತೆ, ರಾವಣ, ಲಕ್ಷ್ಮಣ ಹಾಗೂ ರಾಮ, ಈ ಎಲ್ಲ ಒಂದು ವರ್ಷನ್ಗಳು ಏನಿದಾವಲ್ವ ರಾಮಾಯಣ ಬೇರೆ 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 ಇದ್ದಾವೆ. ಸುಮಾರು 300 ರಾಮಾಯಣಗಳು ಇದ್ದಾವೆ. ಹಾಗಾಗಿ ಇಲ್ಲಿ ಉತ್ತರಗಳು ತಪ್ಪಾಗಿ ಕೆಲವೊಂದು ಕಡೆ ಹೋಗಿತ್ತು. ಹಾಗಾಗಿ ಆ ವಿಡಿಯೋವನ್ನು ನಾವು ಡಿಲೀಟ್ ಮಾಡಿಸಿದ್ದೇವೆ. ಏನು ಸಂಕೋಚ ಪಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಈಗ ಸೆಕೆಂಡ್ ಇಯರ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ರಾಮಾಯಣ, ಅದರ ಆನ್ಸರ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಈಗ ನಾವು ಓದುತ್ತಿರುವ ರಾಮಾಯಣದಲ್ಲಿ ಸೀತೆ, ರಾಮ, ಲಕ್ಷ್ಮಣ ಒಂದು ಸೈಡು, ರಾವಣ ಒಂದು ಸೈಡು. ರಾವಣನನ್ನು ನಾವು ಇಲ್ಲಿ ವಿಲನ್ನಾಗಿ ನೋಡ್ತೀವಿ, ಕೆಟ್ಟ ವ್ಯಕ್ತಿಯಾಗಿ. ಆದರೆ ಇನ್ನೊಂದು ರಾಮಾಯಣದಲ್ಲಿ ರಾಮ ಸೀತೆಯ ತಂದೆ ಆಗಿರ್ತಾನೆ, ರಾಮ ಬಹಳ ಒಳ್ಳೆಯವನಾಗಿರ್ತಾನೆ, ರಾವಣ. ಆಯಿತಾ? ಈ ರೀತಿಯಾಗಿ ಇನ್ನೊಂದು ರಾಮಾಯಣದಲ್ಲಿ ನಾವು ಓದಬೇಕಾಗಿರುತ್ತೆ. ಇನ್ನೊಂದು ರಾಮಾಯಣದಲ್ಲಿ ಸೀತೆ ಏನಂತೀರ, ಭೂಮಿನಲ್ಲಿ ಸಿಕ್ಕಿರ್ತಾಳೆ ಅಗೆಯುವ ಸಮಯದಲ್ಲಿ. ಈ ರೀತಿಯಾಗಿ ಎಲ್ಲ ಕಥೆಗಳು ಇದ್ದಾವೆ. ಈಗ ನಿಮಗೆ ಸೆಕೆಂಡ್ ಇಯರ್ PUCನಲ್ಲಿ ಇರುವಂಥದ್ದು ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಶೋಕವನ ಅಂತ ನಾವು ಲಾಸ್ಟ್ ಟೈಮಲ್ಲಿ ಆನ್ಸರ್ ಹೇಳಿದ್ದೆವಲ್ಲ, ಅದು ಅಶೋಕವನ ರಾವಣ ಸೀತೆಯನ್ನು ಕರೆದುಕೊಂಡು ಹೋಗಿ ಇಟ್ಟಂತಹ ಸ್ಥಳ ಆಗಿರುತ್ತೆ. ಆಯಿತಾ? ಬನ್ನಿ ಈಗ ನಾವು ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯೂನಿಟ್ ಟೆಸ್ಟ್ 1 ಎಲ್ಲರೂ ಕೂಡ ನೋಡ್ಬೋದು. ಆಯಿತಾ? ನಿಮ್ಮ ಯೂನಿಟ್ ಟೆಸ್ಟ್ 1 40 ಅಂಕಕ್ಕೆ ನಡೆಯುತ್ತೆ. ಕನ್ನಡ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು ಅಂತ ಇದೆ. ಸರಿಯಾದ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಸೆಕೆಂಡ್ ಇಯರ್ PUC ಬಹುರೂಪಿಣಿ ವಿದ್ಯೆ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತೆ. ರಾವಣನು ಸೀತೆಯನ್ನು ಎಲ್ಲಿ ಇರಿಸಿದ್ದನು ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರಮದ ವನ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸವಲಿಂಗನಲ್ಲಿದ್ದ ಅಭಿಪ್ರಾಯವೇನು ಅಂತ ಇದೆ. ದಿಕ್ಕು ದಿವಾಳಿ ಇಲ್ಲದವನು ಹೋಗುವ ಜಾಗ ಸರ್ಕಾರಿ ಆಸ್ಪತ್ರೆ ಆಗಿರುತ್ತದೆ ಎಂದು ಬಸವಲಿಂಗನ ಅಭಿಪ್ರಾಯ ಆಗಿರುತ್ತದೆ. ವಾಲ್ಫೈರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಇದೆ 4ನೆಯ ಪ್ರಶ್ನೆಗೆ. ಅದಕ್ಕೆ ಸರಿಯಾದ ಉತ್ತರ ಕಾರ್ವೇರ್ ಮಾರ್ಷ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂತ ಇದೆ. ಸಿಂಹಬಾಲದ ಕೋತಿಗಳು ಅನ್ನುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕೆಲವೊಬ್ಬರು ಡೌಟ್ ಕೇಳಿದ್ರಿ, ಸರ್ ಬರೀ ಕ್ವಶನ್ ಆನ್ಸರ್ಸ್ ಇದ್ದಾವೆ ಇದರಲ್ಲಿ ಮತ್ತು ಗ್ರಾಮರ್ ಕೊಡಲ್ವಾ ನಮಗೆ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಬರೀ ಕ್ವಶನ್ ಆನ್ಸರ್ಸು ನಿಮ್ಮ ಯೂನಿಟ್ ಟೆಸ್ಟಿಗೆ ಕೊಡಲ್ಲ. ಆಯಿತಾ? ಒಂದು 25 ಮಾರ್ಕ್ಸಿಗೆ ಕ್ವಶನ್ ಆನ್ಸರ್ಸ್ ಕೊಟ್ಟು ಒಂದು 15 ಅಂಕಗಳಿಗೆ ನಿಮ್ಮ ಗ್ರಾಮರು ಕೂಡ ಇರುತ್ತದೆ. ಆಯಿತಾ? ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅನ್ನುವಂಥದ್ದು 2 ಅಂಕದ ಪ್ರಶ್ನೆಯಾಗಿದೆ. 7ನೆಯ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅನ್ನುವಂಥದ್ದು 7ನೆಯ ಪ್ರಶ್ನೆ. ಕ್ವಶನ್ ನಂಬರ್ 8, ಬಸವಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ ಅಂತ, ಅದು 9ನೆಯ ಪ್ರಶ್ನೆಯಾಗಿದೆ. ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತ ಇದೆ. 10ನೆಯ ಪ್ರಶ್ನೆ, ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದದ್ದು ಹೇಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಯೂನಿಟ್ ಟೆಸ್ಟ್ 1ಗೆ ಬರುವಂಥದ್ದು ಆಗಿರುತ್ತೆ. ಸಂದರ್ಭದೊಡನೆ ವಿವರಿಸಿ. ಇದೆಲ್ಲ ಬಹಳ ಈಸಿಯಾದ ಕನ್ನಡ, ತಾವುಗಳು ಓದ್ಕೊಂತೀರ. ಕ್ವಶನ್ ನಂಬರ್ 11ರಿಂದ 15ವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಓದುವಂತಹ ಈಸಿಯಾದ ಕನ್ನಡ ಇದೆ, ಅದು ನೀವು ಓದ್ತೀರಾ. ಹೌದಲ್ವಾ? ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಅದು ಅವರಿಗೂ ನೋಡಿದರ ಪ್ರಾಣಿ. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಪ್ರಮದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ನೋಡಿ. ಪ್ರಮದ ವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತ ಇದೆ. 17ನೆಯ ಪ್ರಶ್ನೆ, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಅಂತ. ಇಲ್ಲೇ ಇದೆ ನೋಡಿ ಕವಿ ಅಂತ.
ವಾಲ್ಮೀಕಿ ರಾಮಾಯಣ ಅಂತ ಬೇರೆ ಇದೆ. ಹೀಗೆ ಬಹಳ ಅಂದರೆ ಬಹಳ ಜೈನ ರಾಮಾಯಣ ಅಂತಲೂ ಕೂಡ ಇದೆ. ಜೈನ ರಾಮಾಯಣದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರಾಮ ರಾವಣನನ್ನು ಕೊಲ್ಲದೇ ಇಲ್ಲ. ಆದರೆ ನಾವು ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಯಾಕಂದರೆ ಇದೇ ಬೇರೆ ಏನಂತೀರ ವರ್ಷನ್ ಆಗಿದೆ ರಾಮಾಯಣದು. ಸುಮಾರು ನಾನು ಹೇಳಿದ ಹಾಗೆ 300 ರಾಮಾಯಣಗಳಿವೆ. 300 ಅಂದರೆ ಇಮ್ಯಾಜಿನ್ ಮಾಡ್ತಾ ಇದ್ದೀರಲ್ವ, ಇಮ್ಯಾಜಿನ್ ಯುವರ್ ಸೆಲ್ಫ್. ಪ್ರತಿಯೊಬ್ಬರು ಕೂಡ ಅವರಿಗೆ ಬೇಕಾದಂಥ ಧರ್ಮಕ್ಕೆ, ಫಾರ್ ಎಕ್ಸಾಂಪಲ್ ಜೈನ ರಾಮಾಯಣದಲ್ಲಿ ರಾಮನ ಕೈಯಲ್ಲಿ ರಾವಣನನ್ನು ಕೊಲ್ಲಲಾಗುವುದಿಲ್ಲ. ಲಕ್ಷ್ಮಣ ಇಲ್ಲಿ ಕೊಲ್ತಾನೆ, ಯಾಕಂದರೆ ಅವನು ಮಹಾಪುರುಷ, ಸತ್ಪುರುಷ, ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗಬೇಕು. ಹಾಗಾಗಿ ಅವನ ಕೈಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಕೆಲಸವನ್ನು ಮಾಡಿಸುವ ಹಾಗೆ ಇಲ್ಲ. ಹಾಗಾಗಿ ಆ ಒಂದು ರಾಮಾಯಣ ಬರೆಯುವ ಸಮಯದಲ್ಲಿ ರಾಮನ ಕೈಯಲ್ಲಿ ಯಾರು ಇವನನ್ನು ವಿನಾಶ ಮಾಡಲ್ಲ, ರಾವಣನನ್ನು. ಈ ರೀತಿಯಾಗಿ ಇರುವಂತಹ ಎಲ್ಲ ಬೇರೆ 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 ಒಂದು ಕಾನ್ಸೆಪ್ಟ್ ಇರುವಂತಹ ಏನಂತೀರ ರಾಮಾಯಣಗಳು ಇದ್ದಾವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಆದಷ್ಟು ತಾವುಗಳು ಲೈಕ್ ಮಾಡಿಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ಹೈಪ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್.